ಸೊ ಹಾಯ್ ಗೈಸ್, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಬಿಗ್ ಬಾಸ್ ಕಡೆಯಿಂದ ಒಂದು ಟಾಸ್ಕ್ ಆದರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅದುವೇ ನಾಮಿನೇಷನ್ನಿಂದ ಪಾರು ಮಾಡುವ ಟಾಸ್ಕ್ ಅಂತಲೇ ಹೇಳ್ಬೋದು. ಇನ್ನು ಈ ಟಾಸ್ಕ್ ಯಾವುದಪ್ಪ ಅಂತಂದರೆ ಬಾಲ್ ಬ್ಯಾಲೆನ್ಸಿಂಗ್ ಟಾಸ್ಕ್ ಆದರೆ ಕೊಟ್ಟಿದ್ದಾರೆ ಮತ್ತು ಎರಡು ತಂಡಗಳಿಂದ ನಾಲ್ಕು ಸ್ಪರ್ಧಿಗಳಾದರೆ ಬರಬೇಕಂತಲೇ ಹೇಳ್ಬೋದು. ಇನ್ನು ಈ ಸ್ಪರ್ಧೆಯಲ್ಲಿ ಯಾವ ತಂಡ ಗೆದ್ದಿತ್ತು ಮತ್ತು ಈ ಟಾಸ್ಕ್ನಲ್ಲಿ ಯಾವ ತಂಡ ಗೆದ್ದಿದೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ ತ್ರಿವಿಕ್ರಮ್ ಅವರ ತಂಡದಿಂದ ಬಂದುಬಿಟ್ಟು ಉಗ್ರ ಮಂಜು, ಚೈತ್ರ ಕುಂದಾಪುರ ಮತ್ತು ಗೌತಮಿ ಭವ್ಯ ಅವರಾದರೆ ಆಡೋಕ್ಕೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅವರ ರಜತ್ ಅವರ ತಂಡದಿಂದ ಬಂದುಬಿಟ್ಟು ಹನುಮಂತು, ಧನ್ರಾಜ್ ಮತ್ತು ಮೋಕ್ಷಿತಾ ಮತ್ತು ಐಶ್ವರ್ಯ ಅವರಾದರೆ ಆಡೋಕ್ಕಾದರೆ ಬಂದಿದ್ದಾರೆ. ಇನ್ನು ಈ ಟಾಸ್ಕ್ನಲ್ಲಿ ಬಂದುಬಿಟ್ಟು ಚೈತ್ರ ಕುಂದಾಪುರ ಅವರಿಗೆ ಈ ಟಾಸ್ಕ್ ಆಡಲು ಅಷ್ಟೊಂದು ಆಗ್ತಿಲ್ಲ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಚೈತ್ರ ಅವರು ಕೂಡ ನನ್ನಿಂದ ಈ ಟಾಸ್ಕ್ ಆಡಲು ಆಗ್ತಿಲ್ಲ ಅಂತಂದು ಎಲ್ಲರ ಮುಂದೆ ಹೇಳ್ತಾ ಇದ್ದಾರೆ ಮತ್ತು ಅದನ್ನು ಕೇಳಿದಂಥ ಉಗ್ರ ಮಂಜು ಕೂಡ ಸ್ವಲ್ಪ ಅವ್ರ ಮೇಲೆ ಗರಂ ಆಗಿದ್ರು ಅಂತಲೇ ಹೇಳ್ಬೋದು. ಇನ್ನು ಉಗ್ರ ಮಂಜು ಅವರು ಚೈತ್ರಿಗೆ ಸಖತ್ತಾಗಿ ಬೈತಾರೆ. ಟಾಸ್ಕ್ ಆಡೋಕ್ಕೆ ಬರಲಿ ಅಂತಂದರೆ ಯಾಕೆ ಟಾಸ್ಕ್ ಆಡೋಕ್ಕೆ ಹೋಗಿದೆ ಅಂತಂದು ಚೈತ್ರ ಅವ್ರಿಗೆ ಬೈದಿದ್ದಾರೆ ಉಗ್ರ ಮಂಜು ಅಂತಲೇ ಹೇಳ್ಬೋದು. ಇನ್ನು ಈ ಕಡೆ ಬಂತು ಅಂತಂದರೆ ರಜತ್ ಅವರ ತಂಡ ಅಂತೂ ಸಖತ್ತಾಗಿ ಆಟ ಆಡ್ತಿದೆ ಮತ್ತು ಈ ಟಾಸ್ಕ್ನಲ್ಲಿ ಬಂದುಬಿಟ್ಟು ರಜತ್ ಅವರ ತಂಡ ಆದರೆ ಗೆದ್ದಿದೆ ಅಂತೆ. ಇನ್ನು ರಜತ್ ಅವರ ತಂಡ ಗೆದ್ದಿರುವ ಕಾರಣದಿಂದಾಗಿ ರಜತ್ ಅವರ ತಂಡದಿಂದ ಯಾರನ್ನು ಸೇವ್ ಮಾಡ್ತಿದ್ದಾರೆ ರಜತ್ ಅವರ ತಂಡದಿಂದ ಅಂತ ಅಂದರೆ ಮೋಸ್ಟ್ಲಿ ಇಲ್ಲಿ ಐಶ್ವರ್ಯ ಅವರನ್ನು ಇದೊಂದು ಬಾರಿ ಅವರಿಗೆ ಚಾನ್ಸ್ ಕೊಟ್ಟು ಸೇವ್ ಮಾಡೋ ಎಲ್ಲ ಸಾಧ್ಯತೆಗಳಿದೆ ಅಂತಲೇ ಹೇಳ್ಬೋದು. ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾರು ಹೋಗ್ಬೇಕಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.